ಅಗ್ರಿಮೆಂಟಲ್ಲಿ ಏನೇನು ಯಾವ ರೀತಿ ಹಾಕೊಂಡು ತಗೊಂಡಿದ್ವೋ ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿನೇ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕಳಪೆ ಕ್ವಾಲಿಟಿ ಹಾಕಿಲ್ಲ. ತುಂಬ ಇಂಜಿನಿಯರು ನಮಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ನಮಗೆ ದುಡ್ಡಿಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ನಮಗೆ ಅಡ್ಜಸ್ಟ್ ಆದಾಗ ಇಷ್ಟ ಆಗಿದೆ ಅಂತ ಇಷ್ಟಿದೆ ತಗೊಳ್ಳಿ ಸಂತೋಷ ಹೋಗ್ಕೊಂಡು ತುಂಬಾನೇ ಸಂತೋಷ ಆಗಿದೆ. ಅದಕ್ಕೂ ನಾವು ಅಡ್ಜಸ್ಟ್ ಆದ್ವಿ, ನೀವು ಅಡ್ಜಸ್ಟ್ ಆದ್ರಿ. ಹಿಂಗಾಗಿ ಮಾಡ್ಕೊಟ್ಟು ಒಳ್ಳೆ ಚೆನ್ನಾಗಿ ಉತ್ತಮವಾದ ಕೆಲಸ ಮಾಡ್ಕೊಂಡಿದ್ರಿ. ಇವ್ರಿಗೂ ಬಹಳ ಹತ್ರ ಸ್ನೇಹಿತರಾದಂಗೆ ಆಗ್ಬಿಟ್ಟಿದ್ವಿ ನಾವು. ಮಾಡಿರೋ ಕೆಲಸ ನಮಗೆ ತುಂಬಾ ಇಷ್ಟ ಆಗಿದೆ. ಆ ಒಂದು ಸಲುವಾಗಿ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರೇ ಇದ್ರು ಬೇರೆ ಯಾರೇ ನಮ್ಗೆ ಇಷ್ಟ ನಿಮಗೆ ಮಾಡಬೇಕು ಅಂತ ನಾವು ಡಿಸೈಡ್ ಆಗಿದ್ದೀವಿ. ಹೊಸ ಬೇರೆ ಕಡೆ ಚೆನ್ನಾಗಿ ಮಾಡಿದ ನೋಡೇ ನಾವು ಇಲ್ಲಿ ಬಂದು ನಿಮ್ಗೆ ಕೊಟ್ಟು ನಿಮ್ಗೆ ಕೊಟ್ಟಿದ್ದು ನಿಮ್ಗೆ ಸಾಕಾತ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿನೇ ಮಾಡ್ಕೊಂಡಿದ್ದೀವಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿರೋ ಮನೆ ದಾವಣಗೆರೆ ಮತ್ತೆ ದುರ್ಗ ಮಧ್ಯ ಚಿಕ್ಕಬೆನ್ನೂರು ಅಂತ ಸಣ್ಣ ಹಳ್ಳಿ ಇದೆ. ಸೊ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ ರೀಸೆಂಟ್ ಆಗಿ. ಫೆಬ್ರವರಿ 2, 2025 ಇದು ಓಪನಿಂಗ್ ಇದೆ, ಗೃಹ ಪ್ರವೇಶ ಇದೆ. ಸೊ ಓನರ್ ಜೊತೆಗೆ ನಾವು ಒಂದು ಸಂದರ್ಶನ ಮಾಡಿದ್ದೀವಿ, ಒಂದು ರಿವ್ಯೂ ತಗೊಂಡಿದ್ದೀವಿ, ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆ, ಅವ್ರದ್ದು ರಿಕ್ವೈರ್ಮೆಂಟ್ ಪ್ರಕಾರ ಫುಲ್ಫಿಲ್ ಆಗಿದೆ ಇಲ್ಲ ಅಂತ. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಒಂದು ಮದುವೆ ಮಾಡೋದು ಆಮೇಲೆ ಮನೆ ಕಟ್ಟೋದು ಎಷ್ಟು ಕಷ್ಟಕರ ಕೆಲಸ, ಎಲ್ಲರಲ್ಲೂ ಒಂದು ಕಂಡು ಬರುವ ಸಾಮಾನ್ಯ ಸಮಸ್ಯೆ ಇದು. ಸೊ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ, ಆದಷ್ಟು ಅನುಕೂಲಕರವಾಗಿ ಕಸ್ಟಮರಿಗೆ, ಓನರ್ಸಿಗೆ, ಮನೆ ಓನರ್ಸಿಗೆ ಅನುಕೂಲವಾಗಬೇಕು ಆ ಥರ ಒಂದು ಮನೆ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೀವಿ, ಮನೆ ಮಾಡ್ಕೊಡೋದು. ಸೊ ನಿಮ್ಮ ಮನೆಯನ್ನು ಕನ್ಸ್ಟ್ರಕ್ಷನ್ ಆಗಲಿ, ಪ್ಲಾನಿಂಗ್ ಆಗಲಿ, ಡಿಸೈನಿಂಗ್ ಆಗಲಿ, 3D ಇಂಟೀರಿಯರು, ಎಕ್ಸ್ಟೀರಿಯರು ಏನಿದ್ರು ನಾವು ಡಿಸೈನು ಮಾಡ್ಕೊಡ್ತೀವಿ. ಆಮೇಲೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಕಾಂಟ್ಯಾಕ್ಟು ಮಾಡ್ಕೊಡ್ತೀವಿ. ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು, ಡಿಸ್ಕ್ರಿಪ್ಷನಲ್ಲಿ ನಾವು ನಂಬರ್ ಕೊಟ್ಟಿರ್ತೀವಿ. ಆಮೇಲೆ ಈಗ ಇದು ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿರೋ ಮನೆ 8 ಮುಕ್ಕಾಲು ಚದರ ಇದೆ. ಸೊ ಆಯಾ ನೋಡಿ ಮಾಡಿಕೊಟ್ಟಿದ್ದು. ಸೊ ಅದ್ರ ಪ್ರಕಾರ ಈಗ ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿದೆ. ಸೊ ಓನರ್ ಜೊತೆಗೆ ರಿವ್ಯೂ ಹೇಗಿದೆ, ಕನ್ಸ್ಟ್ರಕ್ಷನ್ ಏನಾಗಿದೆ, ಅದ್ರ ಪ್ರಕಾರ ಅಗ್ರಿಮೆಂಟ್ ಪ್ರಕಾರ ಎಲ್ಲ ಆಗಿದೆ ಇಲ್ಲ ಅಂತ ಅವರ ಮಾತಿನಲ್ಲಿ ನೀವು ಕೇಳಬಹುದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾವು ಇವತ್ತು ದಾವಣಗೆರೆ ಮತ್ತೆ ದುರ್ಗ ಮಧ್ಯ ಒಂದು ಸಣ್ಣ ಚಿಕ್ಕ ಒಂದು ಹಳ್ಳಿ ಇದೆ, ರಣಸಾಗರ ಹತ್ರ, ಚಿಕ್ಕಬೆನ್ನೂರು ಅಂತ. ಅಲ್ಲಿ ಬಂದು ನಾವು ಮೆಟ್ರೋ ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಟ್ಟಿದ್ವಿ. ಸೊ ಓನರ್ ಹೆಸರು ಬಂದು ಶರಣಪ್ಪ ಅಂತ. ಇದು ಒಂದು 8 ಮುಕ್ಕಾಲು ಚದರ ಇತ್ತು ಮನೆ. ಸೊ ಈಗ ಇದು ಟೋಟಲ್ ಕಂಪ್ಲೀಟ್ ಆಗಿದೆ. ಫೆಬ್ರವರಿ 2ಕ್ಕೆ 2025ಕ್ಕೆ ಇದು ಗೃಹ ಪ್ರವೇಶ ಇದೆ. 15 ಡೇಸ್ ಆಗಿದೆ, ಎಲ್ಲ ಕಂಪ್ಲೀಟ್ ಆಗಿದೆ ಮನೆ. ಸೊ ಈಗ ಓನರ್ ರಿವ್ಯೂ ತಗೋತಾ ಇದ್ದೀವಿ. ಸೊ ಓನರ್ ಇಲ್ಲಿದ್ದಾರೆ, ಶರಣಪ್ಪ ಅಂತ ಹೆಸರು. ಇವ್ರ ಹೆಸರು ಶರಣಪ್ಪ ಅಂತ. ಸೊ ಇವರು ಮಾವ, ಇವರು ಸೋಮಣ್ಣ ಅಂತ ಹೆಸರು ಇವರು. ಸೊ ಈಗ ಕಂಪ್ಲೀಟ್ ಆಗಿ ಮನೆ ರೆಡಿ ಆಗಿದೆ. ಸೊ ಓನರ್ ರಿವ್ಯೂ ಏನೇನು ಆಗಿದೆ, ಏನು ಕೆಲಸ ಆಗಿದೆ, ಅವ್ರ ಅನಿಸಿದ್ದಕ್ಕೆ ಕೆಲಸ ಆಗಿದೆ ಇಲ್ಲ ಅಂತ ಎಲ್ಲ ರಿವ್ಯೂ ಕೊಡ್ತಾರೆ. ಬನ್ನಿ ಲೈವ್ ಆಗಿ ಅವರು ವಿಡಿಯೋ ನೋಡೋಣ. ಸೊ ನಮಗೆ ಇವರು ಹೇಗೆ ಪರಿಚಯ ಆದ್ರೆ ಮತ್ತೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡಬೇಕಂತ ನಿಮಗೆ ಏನು ಅನಿಸ್ತು? ನಮಸ್ಕಾರ ಸ್ನೇಹಿತರೆ. ಇವರು ಆಕ್ಚುಲಿ ನಮಗೆ ಪರಿಚಯ ಇರಲಿಲ್ಲ. ಹೀಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡಿಲ್ಲ. ಇವರು ಸುಮಾರು ವಿಡಿಯೋಗಳು ನಾವು ನೋಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಇವರು ಮಾಡಿರೋಂಥ ಕೆಲಸಗಳೆಲ್ಲ. ಆ ಒಂದು ಬೇಸಿಕ್ ಮೇಲೆ ಇವರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವರು ಪರಿಚಯ ಮಾಡ್ಕೊಂಡ್ವಿ. ಇವ್ರು ಪರಿಚಯ ಮಾಡಿಕೊಂಡು ಇವ್ರಿಗೆ ಕೊಡ್ಬೇಕು ಅಂತ ನಾವು ಡಿಸೈಡ್ ಮಾಡಿಕೊಂಡು ಲೆಟರ್ ಕಾಂಟ್ರಾಕ್ಟ್ ಇವ್ರಿಗೆ ವಹಿಸಿದ್ವಿ. ವಹಿಸಾದ್ಮೇಲೆ ನಮ್ಗೆ ಇಷ್ಟೇ ದಿವಸದೊಳಗಡೆ ಮನೆ ಬೇಕು ಅಂತ ನಾವು ಸ್ಟಾರ್ಟಿಂಗ್ ಕೇಳ್ಕೊಂಡಿದ್ವಿ. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ರೀತಿ ಅದೇ ಡೇಟ್ ಒಳಗಡೆ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ನಮಗೆ ತುಂಬಾ ಸಂತೋಷ ಆಗಿದೆ. ಮಟೀರಿಯಲ್ ಏನೇನು ಅಗ್ರಿಮೆಂಟ್ ಮಾಡಿದ್ಯಲ್ಲ, ಅಗ್ರಿಮೆಂಟ್ ಜೊತೆಗೆ ಎಲ್ಲ ಕಂಪ್ಲೀಟ್ ಆಗಿದೆ ಕೆಲಸ ಅದ್ರ ಪ್ರಕಾರನೇ ಆಗಿದೆ. ನಾವು ಅಗ್ರಿಮೆಂಟ್ ಅಲ್ಲಿ ಏನೇನು ಯಾವ ರೀತಿ ಹಾಕೊಂಡು ತಗೊಂಡಿದ್ವೋ ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿನೇ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕಳಪೆ ಕ್ವಾಲಿಟಿ ಹಾಕಿಲ್ಲ. ತುಂಬಾ ಅದ್ರ ಬಗ್ಗೆ ಒಂದು ತುಂಬಾ ನಮಗೆ ಸಂತೋಷ ಆಗಿದೆ. ಸೊ ದುಡ್ಡಿನ ವ್ಯವಹಾರದಲ್ಲಿ ಏನಿತ್ತು ಇಂಜಿನಿಯರ್, ಈಗ ನಾವೇ ಇಂಜಿನಿಯರ್ ಆಗಿ ಹೇಳ್ಬೇಕಂದ್ರೆ ಈಗ ನಮ್ದು ಈಗ ಒಂದು ದುಡ್ಡಿನ ವ್ಯವಹಾರ ಆಮೇಲೆ ರಿಲೇಷನ್ ಈಗ ಕಂಪ್ಲೀಟ್ ಆಗತಂಕ ಎಲ್ಲರ ಜೊತೆಗೆ ನಾವು ಅವರು ಸ್ವಲ್ಪ ಬಂದೇ ಬರ್ತವೆ ಮಧ್ಯ. ಆದ್ರೂ ಕಂಪ್ಲೀಟ್ ಆಗತಂಕ ನಾವು ಎಲ್ಲ ಮಾಡಿಕೊಟ್ಟಿದ್ದೀವಿ. ದುಡ್ಡಿನ ವ್ಯವಹಾರ ಏನಿರ್ತದೆ? ದುಡ್ಡಿನ ವ್ಯವಹಾರ ನನಗೆ ಅನಿಸಿದ ಪ್ರಕಾರ ಬೇರೆ ಕಡೆ ಎಲ್ಲ ಕಾಂಟ್ರಾಕ್ಟ್ ನಾವು ಕೊಟ್ಟ ಮೇಲೆ ಅವರು ಇಷ್ಟು ದಿವಸಕ್ಕೆ ಇಷ್ಟು ಅಮೌಂಟ್ ಬೇಕು ಅಂತ ಕೇಳ್ಕೊಂಡು ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ನಾವು ಅದೇ ರೀತಿ ಮಾಡ್ಕೊಂಡಿದ್ವಿ. ಫಸ್ಟ್ ಬೇಸಿಕ್ ಇಷ್ಟು, ಸೆಕೆಂಡ್ ಬೇಸಿಕ್ ಇಷ್ಟು, ಥರ್ಡ್ ಬೇಸಿಕ್ ಇಷ್ಟು ಅಂತ. ಬಟ್ ಇಂಜಿನಿಯರು ನಮಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ನಮಗೆ ದುಡ್ಡಿಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ನಮಗೆ ಅಡ್ಜಸ್ಟ್ ಆದಾಗ ಇಷ್ಟ ಆಗಿದೆ ಅಂತ ಇಷ್ಟಿದೆ ತಗೊಳ್ಳಿ ಅಂತ ಹೇಳಿದ್ರು ಅವ್ರು ಸಂತೋಷ ಹೋಗ್ಕೊಂಡು ಅಮೌಂಟು ಅಡ್ಜಸ್ಟ್ ಮಾಡಿಕೊಂಡು ಇದೆಲ್ಲ ಮಾಡ್ಕೊಂಡಿದ್ದಾರೆ. ದುಡ್ಡಿನ ವ್ಯವಹಾರದ ಬಗ್ಗೆ ಮಾತ್ರ ಯಾವುದೇ ಕಾರಣಕ್ಕೂ ತುಂಬಾನೇ ಸಂತೋಷ ಆಗಿದೆ. ಯಾಕಂದ್ರೆ ಕೆಲವೊಬ್ರು ಈ ಡೇಟಿಗೆ ಅಮೌಂಟ್ ಬೇಕು ಅಂದ್ರೆ ಆ ಡೇಟಿಗೆ ಬೇಕೇ ಬೇಕು, ನಮ್ಮ ಕೆಲಸ ಸ್ಟಾಪ್ ಮಾಡಿಸ್ತೀವಿ ಅಂತ ಮಾಡಿರೋದು ನೋಡಿದ್ವಿ. ಬಟ್ ಇದು ಯಾವುದೇ ಕಾರಣಕ್ಕೂ
ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಈ ವಾರ ಕೂಡ ದುಡ್ಡು ನಾವು ಮುಂದಿನ ವಾರ ಕೊಟ್ಟು ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿದರೆ ಅದರ ಬಗ್ಗೆ ನಮ್ಗೆ ತುಂಬ ಸಂತೋಷ. ಶರಣಪ್ಪ ಓನರು ಅವರಿಗೂ ಸೋಮಣ್ಣರ್ ಅಂತ. ಸೊ ಇವ್ರು ಓನರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ, ಅವ್ರು ಅಲ್ಲೇ ಇರ್ತಾರೆ. ಸೊ ಮನೆ ಓನರ್ ಮಾತ್ರ ಅವರೇ, ಆದ್ರೆ ಎಲ್ಲ ನೋಡ್ಕೊಂಡಿದ್ದು ನಮ್ಮ ಸೋಮಣ್ಣರೇ. ದುಡ್ಡಿನ ಮಾತ್ರ ವ್ಯವಹಾರ ಓನರ್ ಜೊತೆಗೆ ಉಳಿದಿದ್ದೆಲ್ಲ ನೋಡ್ಕೊಂಡಿದ್ದು, ಕೆಲಸ ಮಾಡಿದ್ದು, ಎಲ್ಲ ವ್ಯವಹಾರ ಮಾಡ್ಕೊಂಡಿದ್ದು ಇವ್ರ ಜೊತೆಗೆ ಸೋಮಣ್ಣರ್ ಅಂತ ಹೆಸರು. ಸೊ ಇವರೇ ಎಲ್ಲ ಕೆಲಸ ಇಲ್ಲಿ ನೋಡ್ಕೊಂಡಿದ್ದು, ಇವ್ರಿಗೆ ಕೆಲಸ ನೋಡ್ಕೊಂಡಾರಲ್ಲ. ಸೊ ನಿಮ್ ಕೆಲಸ ಇದೆಲ್ಲ ಮಾಡ್ಕೊಂಡಿದ್ದು ಏನು? ಬೇಸಿಕಲ್ಲಿ ನಮಗೆ ವಿಂಡೋಸ್ ಅವೆಲ್ಲ ಕಬ್ಬಣದ ವಾಕ್ತಿವಿ ಅಂತ ಹೇಳಿ ಅಗ್ರಿಮೆಂಟ್ ನಲ್ಲಿ ಮಾಡ್ಕೊಂಡಿದ್ವಿ. ಈಗ ನಾವು ಕೇಳ್ಕೊಂಡ್ವಿ, ಇಲ್ಲ ನಮ್ಮ ಕಡೆ ಎಲ್ಲ ಮರ್ದವಾಗ್ತದೆ, ಮರ್ದವ್ ಮಾಡ್ಕೊಡ್ರಿ ಅಂತಂದಾಗ ನೀವು ಮರ್ದವ್ ಮಾಡ್ಕೊಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಮೌಂಟ್ ಅಂತಂದ್ರಿ. ಅದಕ್ಕೂ ನಾವು ಅಡ್ಜಸ್ಟ್ ಆದ್ವಿ, ನೀವು ಅಡ್ಜಸ್ಟ್ ಆದ್ರಿ. ಹಿಂಗಾಗಿ ಮಾಡ್ಕೊಟ್ಟು ಒಳ್ಳೆ ಚೆನ್ನಾಗಿ ಉತ್ತಮವಾದ ಕೆಲಸ ಮಾಡ್ಕೊಂಡಿದ್ರಿ. ಆಮೇಲೆ ಯಾವುದೇ ಒಂದು ರೋಡ್ ಬರಲಿ ಏನೇ ಬರಲಿ ಶರಣಪ್ಪ ಬಂದ್ಬಿಟ್ಟು ನಮಗೆ ಫೋನ್ ಮಾಡೋರು, ನಮಗೆ ಫೋನ್ ಮಾಡಿ ಬಂದ್ ನೋಡ್ರಿ ನಮ್ಮವರು ನೋಡಿಲ್ಲ, ಈಗ ಈ ತರ ರೋಡ್ ಬರ್ತೈತಿ ಇಳಿಸ್ಕೇಳ್ರಿ, ಆಮೇಲೆ ಬಿಲ್ಡಿಂಗ್ ಹತ್ರ ಹೋಗ್ರಿ ಅಂತ ಹೇಳಿ ಅಲ್ಲೆಲ್ಲ ಮೆಸೇಜ್ ಹಾಕೋರು, ಇಲ್ಲ ಫೋನ್ ಮಾಡೋರು. ಈ ತರ ಮಾಡಿ ನಮಗೂ ಇವ್ರಿಗೂ ಬಹಳ ಹತ್ರ ಸ್ನೇಹಿತರಾದಂಗೆ ಆಗ್ಬಿಟ್ಟಿದ್ವಿ ನಾವು. ಹಿಂಗಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಕೆಲಸ ಚಂದ, ಬಹಳ ಚಂದ ಮಾಡಿದ್ದಾರೆ. ಟೋಟಲ್ ಕ್ಯೂರಿಂಗ್ ಮಾಡಿದ್ದೆ ಮನೆ ಇವರು, ಎಲ್ಲ ನೋಡ್ಕೊಂಡಿದ್ದೆ ಇವರು. ಸೊ ಈಗ ಮಟೀರಿಯಲ್ ಎಲ್ಲ ಕೆಲಸ ನೀವು ಹೇಳಿದಂಗೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಈಗ ನೆಕ್ಸ್ಟ್ ಯಾರು ನಮಗೆ ಕೆಲಸ ಕೊಡಬೇಕಂದ್ರೆ ಅವ್ರಿಗೆ ಏನಂತ? ಅವರು ಈ ಕೆಲಸ ಮಾಡಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತಂದ್ರೆ ನಮ್ದು ಯೂಟ್ಯೂಬರ್ ನೋಡ್ಕೊಂಡು, ಇಲ್ಲ ನಮ್ದು ನಮ್ಮ ಹತ್ರ ಸಚಿನಾರ ತಗೊಂಡು ಅವ್ರು ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತಂದ್ರೆ ನಾವು ಕೇಳ್ಕೊಂಡ್ವಿ. ಯಾವ ಮಾಡಿಸ್ಬೋದು ಇವ್ರಿಂದ ಕೆಲಸ ಮಾಡಿಸಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಈಗ ನಿಮ್ಮ ರಿಲೇಷನ್ಸ್ ಅಲ್ಲಿ, ಫ್ರೆಂಡ್ಸ್ ಅಲ್ಲಿ ನಮಗೆ ಯಾರು ರೆಫರ್ ಮಾಡಕ್ಕೆ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಮಾಡೋದ ಕೆಲಸ ನಮಗೆ ತುಂಬಾ ಇಷ್ಟ ಆಗಿದೆ. ಆ ಒಂದು ಸಲುವಾಗಿ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರೇ ಇದ್ರು ಬೇರೆ ಯಾರಿಗೆ ಕೂಡ ನಮ್ಗೆ ಇಷ್ಟ ಹಿಂಗೆ ಮಾಡ್ಬೇಕು ಅಂತ ನಾವು ಡಿಸೈಡ್ ಆಗಿದ್ದೀವಿ. ಆಕ್ಚುಲಿ ನಾವೆಲ್ಲ ಬೆಂಗಳೂರಲ್ಲಿ, ಈಗಿನ ದಾವಣಗೆರೆಯಲ್ಲಿ, ಆದ್ರೂ ಅಷ್ಟು ದಿನ ನಾವು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದೀವಿ ಅಂದ್ರೆ ನಿಮ್ ಕೆಲಸ ನೋಡ್ಬಿಟ್ಟೆ ನಾವು ಬಂದಿದ್ದಷ್ಟೇ. ಕೆಲಸ ಗೊತ್ತಿಲ್ಲ ಅಂದ್ರೆ ಯಾರು ಬರಕೋಗಲ್ಲ. ಕೆಲಸ ನೀವು ಬೇರೆ ಕಡೆ ಚೆನ್ನಾಗಿ ಮಾಡಿರೋದು ನೋಡೇ ನಾವು ಇಲ್ಲಿ ಬಂದು ನಿಮಗೆ ಕೊಟ್ಟಿದ್ದು. ನಿಮ್ಗೆ ಕೊಟ್ಟಿದ್ದಕ್ಕೂ ನಿಮ್ಗೆ ಸಾಕು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿನೇ ಮಾಡ್ಬಿಟ್ಟಿದ್ದೀವಿ. ಅದ್ರ ಬಗ್ಗೆ ಮಾತ್ರ ನಿಮ್ಗೆ ತುಂಬಾ ಸಂತೋಷ ಇದೆ. ಈಗ ಅಗ್ರಿಮೆಂಟ್ ಪ್ರಕಾರ ನೀವು ಹೇಳಿದ್ರೆ ಎಲ್ಲ ಮನೆ ಮಾಡಿಕೊಟ್ಟಿದ್ದೀವಿ. ಸೊ ಈಗ ಫೆಬ್ರವರಿ 2ಕ್ಕೆ ಇದು ಓಪನಿಂಗ್ ಇದೆ, 2025. ನಿಮಗೆ ಏನಾರ ಡೌಟ್ಸ್ ಇದ್ರು ಇವ್ರದ್ದು ನಂಬರ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಅವ್ರಿಗೂ ಕೇಳ್ಬೋದು. ಆಮೇಲೆ ನಮ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ನಂಬರ್ ಕೊಟ್ಟಿರ್ತೀವಿ. ಪ್ಲಾನಿಂಗ್ ಇದೆ, ನೀವು ಕನ್ಸ್ಟ್ರಕ್ಷನ್ ದಾವಣಗೆರೆ, ದುರ್ಗ ಅಕ್ಕಪಕ್ಕ ಹಳ್ಳಿಯಲ್ಲಿ ಮಾಡ್ಕೊಡ್ತೀವಿ ನಾವು. ಸೊ ಇನ್ನೂ ಏನಾರ ನಿಮಗೆ ಡೌಟ್ಸ್ ಇದ್ರು ನಮಗೆ ಕಾಮೆಂಟ್ ಮಾಡ್ಬೋದು. ಸೊ ಎಲ್ಲ ಗೃಹ ಪ್ರವೇಶ ಇದೆ 25ಕ್ಕೆ, ಈಗ ಓಪನಿಂಗ್ ಆಗಿಲ್ಲ ಮನೆ. ಸೊ ವಿಡಿಯೋ ಎಲ್ಲ ನಿಮಗೆ ತೋರಿಸ್ತೀವಿ, ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿರೋದು. ಸೊ ಈಗ ಓನರ್ ಜೊತೆಗೆ ನಮಗೆ ಇದು ರಿವ್ಯೂ ಮಾಡಿದ್ದೀವಿ. ಇವರು ಶರಣಪ್ಪ ಅಂತ ಓನರು, ಇವರು ಸೋಮಣ್ಣ ಅಂತ. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.